ನಮಸ್ಕಾರದವರೇ, ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇದ್ದೀನಿ. ಇವತ್ತು ಮತ್ತೆ ನಾನು ನಮ್ಮ ಅಮ್ಮ ಏನಕ್ಕೆ ಬಂದಿದ್ದೀವಿ ಅಂದ್ರೆ ಒಂದು ಮೂವಿ ಟ್ರೈಲರ್ ರಿವ್ಯೂ ಮಾಡಕ್ಕೆ. ಕಾಯ್ತಿದ್ಯಾ ನಮ್ಮ? ಹಾ, ಕಾಯ್ತಾ ಇದೀನಪ್ಪ. ಸ್ವಲ್ಪ ಜೋರಾಗಿ ಮಾತಾಡೋ, ಮೈಕ್ ಇಲ್ಲ ಇದೆ ಕೇಳ್ಸಲ್ಲ. ಕಾಯ್ತಾ ಇದೀವಿ. ಹಾ ಸರಿ, ಇವತ್ ಮಾಡ್ತಿರೋ ಮೂವಿ ಹೆಸರು ಬಂದ್ಬಿಟ್ಟು ಎಕ್ಕ. ಗೊತ್ತಾ ನಿನಗೆ? ಇಸ್ಪೀಟ್ ಕಾರ್ಡ್ ಬರ್ತಾವಲ್ಲ, ಎಕ್ಕ ರಾಜಾ ರಾಣಿ. ಮೂವಿ ನೇಮ್ ಎಕ್ಕ. ಡೈರೆಕ್ಟರ್ ರೋಹಿತ್ ಪಡಕ್. ಪ್ರೊಡ್ಯೂಸರ್ ಅಶ್ವಿನಿ ಪುನೀತ್ ರಾಜ್ಕುಮಾರ್, ಜಯಣ್ಣ ಭೋಗೇಂದ್ರ, ಕಾರ್ತಿಕ್ ಅಂಡ್ ಯೋಗಿ ಜಿ ರಾಜ್. ಡಿಒಪಿ ಬಂದ್ಬಿಟ್ಟು ಸತ್ಯ ಪಿ ಹೆಗ್ಡೆ. ಎಡಿಟರ್ ದೀಪು ಎಸ್ ಕುಮಾರ್. ಮ್ಯೂಸಿಕ್ ಚರಣ್ ರಾಜ್ ಅಂಡ್ ಹೀರೋ ಈಸ್ ನನ್ ಅದರ್ ದೆನ್ ನಮ್ಮ ಯುವ ರಾಜ್ಕುಮಾರ್ ಅವರ ಮೂರನೇ ತಲೆಮಾರು. ಟೀಸರ್ ಎಲ್ಲ ನೋಡಕ್ಕಿಂತ ಮುಂಚೆ ನಮ್ ಚಾನಲ್ ನ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಗಂಟೆ ಹೊಡಿಯೋದನ್ನ ಮಾತ್ರ ಮರಿಬೇಡಿ. ಅವಾಗ್ಲಿಂದ ಹೊಡಿತಾ ಇದ್ದಾರೆ, ಇನ್ನೂ ಹೊಡಿತಾರೆ ಗಂಟೆನ. ಇನ್ನು ಹೆಚ್ಚು ಜನ ಹೊಡೆದಷ್ಟು ನಿಮಗೆ ಹೊಸ ಹೊಸ ಕಂಟೆಂಟ್ ನಾವ್ ಹಂಗ್ ಕೊಡ್ತಾ ಇರ್ತೀವಿ. ಓಕೆ, ಒಂದ್ ಯಾವ್ದಾನ ಹಾಡ್ ಹೇಳಮ್ಮ. ನನಗೆ ಯಾವ ಹಾಡು ಬರುತ್ತೋ ಆಮೇಲೆ ಗಂಟೆ ಗೀತೆ ಓಡ್ಕೊಂತ ಸುಮ್ಮನಿರೋ. ಒಂದ್ ಯಾವ್ದಾನ ಹಾಡ್ ಹೇಳು, ನಮ್ ಸ್ಟಾರ್ಟ್ ಮಾಡ್ಬೇಡ. ನನಗೆ ಯಾವ ಹಾಡು ಬರೋದಿಲ್ಲ ಪಾಪು. ಸರಿ, ನಾನೇ ಒಂದ್ ಹಾಡ್ ಹಾಕ್ತೀನಿ. ಸ್ಟಾರ್ಟ್ ಮಾಡಿ ಗುರುಗಳೇ ಅಂತ ಹೇಳಿ ಅನ್ನಮ್ಮ. ಸ್ಟಾರ್ಟ್ ಮಾಡಿ ಗುರುಗಳೇ. ಸ್ಟಾರ್ಟ್ ಮಾಡಿದ್ರು ನೋಡಿ. ಹಿಡ್ದಿ ಬುಕ್ಕ ಕಣ್ಣಾಗ ಕೊಡ್ತಿ ಲುಕ್ಕ ನನ್ನ ನೋಡಿ ಮಾಡ್ತಿ ಯಾಕ ಮ್ಯೂಸಿಕ್ ಆನ್ ಆಡಿಯೋ. ಓಕೆ, ಸೀದಾ ಮ್ಯಾಟ್ರಿಕ್ ಬಂದ್ಬಿಡೋಣ. ನಾನೊಂಥರ ಮಗು ಇದ್ದಂಗೆ. ಹಳ್ಳಿಲಿ ಹೆವಿ ಸಭ್ಯಸ್ಥ ದೋಸ್ತಗಳು, ಮಾತೆತ್ತಿದ್ರೆ ಬರೀ ಕೆಟ್ಟ ಬುದ್ಧಿ ಹೇಳ್ಕೊಡೋ ನಮ್ಮಮ್ಮ ರತ್ನ. ಈ ಕಿವಿನಲ್ಲಿ ಗೊತ್ತಾಯ್ತಾ? ಇಲ್ಲಿ ಹೀರೋ ಹೆಸರು ಬಂದ್ಬಿಟ್ಟು ಮುತ್ತು, ಅವ್ರ ಅಮ್ಮನ ಹೆಸರು ಬಂದ್ಬಿಟ್ಟು ರತ್ನ. ಮುತ್ತು ರತ್ನ ಚೆನ್ನಾಗಿದೆ. ನವರತ್ನದಲ್ಲಿ ಅವೆರಡು ಕೆಟ್ಟದ್ನು ಕೇಳ್ಬಾರ್ದು. ನಿನ್ನೊಳಗ್ ಮಗಿನೂ ಐತೆ, ಮೃಗಾನೂ ಐತೆ. ನಾನು ಅವಳು ಕೋಟೆನ್ ಕಾಪಾಡೋ ಮುತ್ತು. ನೀನೇನ್ ರತ್ನ ಬೆಳಿಗ್ಗೆನೆ ನನ್ ಮನೆ ಅಂತ ಅಲ್ಲ, ಹೋಗುವಾಗ ನಾವೇನ್ ಒತ್ಕೊಂಡ್ ಹೋಯ್ತೀವ? ಪಾಲಕ್ ಬಂದಿದ್ ಪೋಟ್ಕೊಂಡು ಖಾಲಿ ಇದ್ದಾಗ ಎಲೆ ಬಿಡ್ಕೊಂಡಿದ್ದೆ. ಹಳ್ಳಿಲಿ ಏನು ಇಲ್ದೆ ಹೋದ್ರು ಒಂದಂತೂ ಇದ್ದೇ ಇರುತ್ತೆ, ನೆಮ್ಮದಿ ನಿದ್ದೆ. ಸಾಧಾರಣ ಜನರಿಗೆ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಟ್ಟಾನ ಭಗವಂತ. ಇಲ್ಲಿವರೆಗೂ ಈಗ ಅನಿಸ್ತಂದ್ರೆ ನಮ್ ಹೀರೋ ಊರಲ್ಲಿ ಆರಾಮಾಗಿ ಕೆಲ್ಸ ಇದ್ದಲೆ ಬರೀ ಇಸ್ಪೀಟ್ ಆಡ್ಕೊಂಡು, ಸಾಯಂಕಾಲ ಆದ್ಮೇಲೆ ಇಸ್ಪೀಟ್ ಆಡ್ಕೊಂಡು, ಎಣ್ಣೆ ಹೊಡ್ಕೊಂಡು ಒಂದು ಜಾಲಿ ಲೈಫ್ ನ ಲೀಡ್ ಮಾಡ್ತಿರ್ತಾನೆ. ಅದಾದ್ಮೇಲೆ ನಾವು ನೋಡೋಣ. ಒಂದ್ ಸಣ್ಣ ಸಮಸ್ಯೆ ಕೊಟ್ಟ. ಚಿಕ್ಕ ಪುಟ್ಟ ಸಮಸ್ಯೆಗೆ ಎಲ್ರು ಬರುವಾಗ ನಾನು ಬಂದಿದ್ದು ದೊಡ್ಡೂರು ಬೆಂಗಳೂರಿಗೆ. ಹೊಸ ಜಾಗ, ಹೊಸ ಜನ, ಹೊಸ ಊರಲ್ಲಿ ಏನಾದ್ರು ಮಾಡಿ ಕೆಟ್ಟು ಪಟ್ಟಣ ಸೇರುವಂತ ಗಾದೆನೇ ಐತೆ. ನಮ್ ಹೀರೋ ಬಂದ, ಕೆಲ್ಸ, ಹೊಸ ಕಥೆ. ಚೆನ್ನಾಗಿದ್ದೀರಾ? ಪಟ್ಟಣ ಸೇರ್ಕೊಂಡು ಪಟ್ಟಣದಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನೆ. ಈ ಸಿಟಿಯಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನೆ. ನಮ್ ಹೀರೋಯಿನ್ ಎಂಟ್ರಿ. ಯಾಕ್ರಿ ಒಳ್ಳೆ ಮಚ್ಚರ್ ತರ ಹೇಳ್ತೀರಾ? ಹೇಳ್ರಿ. ಮದ್ವೆ ಆಗ್ತೀಯಾ? ಜೀವನ ಪೂರ್ತಿ ಜೊತೆಗಿರ್ತೀಯ ಅಂದೆ. ಎಲ್ಲ ನೆಮ್ಮದಿಯಾಗಿತ್ತು, ಸೆಟ್ಲ್ ಆಗ್ಬಿಡೋಣ ಅನ್ಕೊಂಡೆ. ಆದ್ರೆ ಸಾಧಾರಣ ಜನರಿಗೆ ನೆಮ್ಮದಿಯಾಗಿರಕ್ ಬಿಟ್ಟಾನ ಭಗವಂತ. ಇದೇ ನಮ್ ಮಿಡ್ಲ್ ಕ್ಲಾಸ್ ಪ್ರಾಬ್ಲಮ್. ಸಾಧಾರಣವಾಗಿ ಇರ್ತೀವಿ ಅಂದ್ರೆ ದೇವ್ರು ಬಿಡಲ್ಲ, ನೆಮ್ಮದಿಯಲ್ಲಿ ಬದುಕಕ್ಕೆಲ್ಲೂ ಬಿಡೋದಿಲ್ಲ. ಸರಿ, ನೋಡೋಣ ಮುಂದೆ. ಮತ್ತೆ ಒಂದ್ ಸಣ್ಣ ಸಮಸ್ಯೆ ಕೊಟ್ಟ. ಚಿಕ್ಕ ಕೆರೆಯಿಂದ ದೊಡ್ಡ ನದಿಗ್ ಬಿದ್ದೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಮತ್ತೆ ನಮ್ ಹೀರೋ ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದ, ಏನೋ ಡ್ರೈವರ್ ಕೆಲಸ ಮಾಡ್ತಿದ್ದ. ಡ್ರೈವರ್ ಕೆಲಸ ಟ್ರಾನ್ಸ್ಫಾರ್ಮೇಶನ್ ಈಗ ಬೇರೆ ಕೆಲಸ ಬಂತು ಅಂದ್ರೆ ಅಂಡರ್ ವರ್ಲ್ಡ್ ಡಾನ್ ಆಗ್ತಾ ಇದ್ದಾನೆ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದಾರೆ. ನೋಡೋಣ. ಮತ್ತೆ ಹೊಸ ಜಾಗ, ಹೊಸ ಜನ, ಹೊಸ ಕೆಲ್ಸ, ಹೊಸ ಕತೆ. ಹೆವಿ ಸಭ್ಯಸ್ಥ ದೋಸ್ತಗಳು, ಕೀರ್ತಿ ತರೋ ಕಲಿಗಳು. ಹೆಂಗೋ ದೇವ್ರ ಹತ್ರ ಹೂ ಮಾರ್ಕೊಂಡು ನೆಮ್ಮದಿಯಾಗಿದ್ಯಾ? ನಮ್ ತರ ಆದ್ರೆ ಹಂಗೆ ಹೂ ಹಾಕ್ಸ್ಕೊಂಡು ದೇವ್ರ ಹತ್ರನೇ ಹೋಗ್ಬಿಡ್ತೀಯ. ಡೈಲಾಗ್ ಮಾತ್ರ ಸೂಪರ್. ಹೆಂಗೋ ದೇವ್ರ ಹತ್ರನೇ ಹೂ ಮಾರ್ಕೊಂಡಿದ್ಯಾ, ನಮ್ ತರ ಆದ್ರೆ ಹಂಗೆ ಹೂ ಹಾಕಿಸ್ಕೊಂಡು ದೇವ್ರ ಹತ್ರನೇ ಹೋಗ್ಬಿಡ್ತೀಯ. ಚೆನ್ನಾಗಿದೆ. ನೆನ್ಪಾಗೋ ಅಮ್ಮ, ಕಾಡೋ ಗುಮ್ಮ. ಏನ್ ಮಾಡಿದ್ರಿ? ತಿಕ್ಕ ಕೊಯ್ದು ಬಿಟ್ಟಿ ಸರ್. ದೊಡ್ಡ ನದಿಯಿಂದ ಇನ್ನೂ ದೊಡ್ಡ ಸಮುದ್ರಕ್ಕೆ ಬಿದ್ದೆ. ಈಗ ನನಗ್ ಬೇಕಾಗಿರೋದು ಒಂದೇ, ನಮ್ಮೂರಲ್ಲಿ ನೆಮ್ಮದಿ ನಿದ್ದೆ. ಇದೇ ಎಲ್ಲರ ಜೀವನದಲ್ಲೂ ಬೇಕಾಗಿರೋದು ಅನ್ಕೊಂತೀನಿ. ಎಲ್ಲರಿಗೂ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಎಲ್ಲ ಸಾಸಾದ್ಮೇಲೆ ನಮಗ್ ನೆಮ್ಮದಿ ಇಲ್ಲ. ಅಲ್ಲಿ ಡೈಲಾಗ್ ಹೇಳ್ದ ಏನು? ಮೊದಲನೇದು ಇನ್ನೂ ದೊಡ್ಡ ಕೆರೆಯಿಂದ ನದಿಗ್ ಬಿದ್ದಿದ್ದೀನಿ ಅಂತಂದ. ಈಗ ನದಿಯಿಂದ ಸಮುದ್ರಕ್ಕೆ ಬಿದ್ದಿದ್ದೀನಿ ಅಂತ. ಅದರ ಅರ್ಥ
ಫಸ್ಟ್ ಒಂದು ಹಳ್ಳಿಯಲ್ಲಿ ಇದ್ದೆ, ಹಳ್ಳಿಯಿಂದ ಸಿಟಿಗೆ ಬಂದೆ, ಸಿಟಿಯಿಂದ ಅಂಡರ್ವರ್ಲ್ಡ್ ಆನ್ ಆಗ್ತಾ ಇದ್ದೀನಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕೆರೆಯಿಂದ ನದಿ, ನದಿಯಿಂದ ಸಮುದ್ರದಾಗ ಬಿದ್ದಿದ್ದೀನಿ ಅಂತ ಹೇಳೋದು. ಯಾರೋ ಹೀಗೆ ಇರುತ್ತೆ. ನೋಡೋಣ ಮುಂದೆ. ಅದ್ರಲ್ಲಿ ಬಿದ್ದೆ. ಈಗ ನನಗೆ ಬೇಕಾಗಿರೋದು ಒಂದೇ, ನಮ್ಮೂರಲ್ಲಿ ನೆಮ್ಮದಿ ನಿದ್ದೆ. ಆಮೇಲೆ ಇನ್ನೊಂದು ವಿಷಯ, ಇದು ಇಲ್ಲಿಗೆ ನಿಲ್ಲಲ್ಲ. ಆಟ ಶುರು ಮಾಡಿದವನ್ ರಾಜ, ಅವನ್ ಮೇಲಿದ್ದು ಮುಗಿಸೋನು. ಆಟ ಶುರು ಮಾಡ್ದವನ್ ರಾಜ ಅಲ್ಲ, ಇಸ್ಪಿಟಲ್ ಹಂಗೆ ತಾನೆ. ಸ್ಟಾರ್ಟ್ ಆಗೋದ್ ಏಯಿಂದ ಅವನ್ ರಾಜ ಅಲ್ಲ, ಅದ್ರ ಮೇಲ್ಗಡೆ ಇನ್ನೊಬ್ಬ ಇರ್ತಾನೆ, ಅವನ್ ರಾಜ. ಕಿಂಗ್ ಒಬ್ಬ ಇರ್ತಾನೆ ಮೇಲ್ಗಡೆ, ಅವನ್ ರಾಜ. ಎಕ್ಕ ರಾಜ ಅಲ್ಲ. ನೋಡೋಣ. ಮ್ಯಾಟ್ರ್ ಮುಗಿಸ್ಬಿಡಲ್ಲ. ಲುಕ್ ಚೆನ್ನಾಗಿದೆ, ಚೆನ್ನಾಗಿತ್ತು, ಮ್ಯೂಸಿಕ್ ಚೆನ್ನಾಗಿತ್ತು, ಲುಕ್ ಚೆನ್ನಾಗಿದೆ, BGM ಚೆನ್ನಾಗಿದೆ. ಮ್ಯೂಸಿಕ್ ಬಂದಂಗ ಆಗುತ್ತೆ, ನಮ್ಮ ಟಗರು ಮ್ಯೂಸಿಕ್ ಬಂದಂಗ ಆಗುತ್ತೆ. ಒಂದ್ ಸ್ವಲ್ಪ ನೋಡು, ಪರ್ಫೆಕ್ಟ್ ಅದೇ ಅಲ್ಲ, ಅದು ಬಂದಂಗ ಆಗುತ್ತೆ. ನೋಡೋಣ. ನಾನೊಂಥರ ಕಾಡಲ್ಲಿ ಕಳೆದೋಗಿರೋ ಮೃಗ ಇದ್ದಂಗೆ. ಈಗ ಮೃಗನ್ ಹುಡುಕ್ ಹೊಡೆದ್ರೇನೆ. ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವ್ರಂದ್ರೆ ಜುಲೈ 18, 2025 ಇನ್ ಸಿನಿಮಾಸ್. ಇವರು ಲಾಸ್ಟ್ ಇಯರ್ ಫಿಲಂ ಅನೌನ್ಸ್ ಮಾಡಿದ್ದ ಗೊತ್ತಾ? ಲಾಸ್ಟ್ ಇಯರ್ ಅಕ್ಟೋಬರ್ ಅಲ್ಲಿ ಅನೌನ್ಸ್ ಮಾಡಿದ್ದು ಜುಲೈ 6 ರಿಲೀಸ್ ಮಾಡ್ತೀವಿ ಅಂತ. ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ಆದ್ರೆ ಪರ್ಫೆಕ್ಟ್ ಟೈಮಿಂಗ್ ಬರ್ತಾ ಇದ್ದಾರೆ. ಚೆನ್ನಾಗಿದೆ ಮಾತ್ರ, ಚೆನ್ನಾಗಿದೆ. ಇದು ಒಂಥರ ತಡಿಯಮ್ಮ. ಪುನೀತ್ ನನಗೆ ನೆಮ್ಮದಿನಿದ್ದೆ. ಇವಾಗ ಹೇಳು. ಈ ಫಿಲಮು ಎಲ್ರಿಗೂ ಇಷ್ಟ ಆಗುತ್ತೆ. ಏನ್ ಕಾರಣ ಗೊತ್ತಾ? ಹ್ಮ್ ಈ ಪುನೀತ್ ರಾಜ್ಕುಮಾರ್ ಫ್ಯಾನ್ ಯಾರ್ಯಾರು ಇದ್ದಾರೋ ಅವ್ರೆಲ್ಲರೂ ನೋಡ್ತಾರೆ. ಯಾಕಂತಂದ್ರೆ ಪುನೀತ್ ರಾಜ್ಕುಮಾರ್ ಜಾಕಿ ಒಳಗೆ ಏನೇನು ವೇಷಗಳಾಗಿದೋ ಅದೆಲ್ಲ ಆಗಿದೆ ಅಂತ ಅನಿಸ್ತಾ ಇದೆ. ಒಂದ್ ಸ್ವಲ್ಪ ಅದ್ರ ರಿಲೇಶನ್ಶಿಪ್ ಅಲ್ಲೇ ಐತೆ, ನೋಡಬಹುದು. ಎಲ್ರು ಹೋಗಿ ಸಿನಿಮಾ ಥಿಯೇಟರ್ ಅಲ್ಲೇ ನೋಡಿ. ಇನ್ನೊಂದು ನಮ್ಮ ಎಡಿಟರ್ ಬಂದ್ಬಿಟ್ಟು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿ ಒಂದು ಫಿಲಂ ನ ಒಂದು ಟ್ರೈಲರ್ ಅಲ್ಲಿ ಕಟ್ ಮಾಡಿಟ್ಟಿದ್ದಾರೆ ಅಂತ ಅನ್ಕೊಂತಿದ್ದೀನಿ. ಯಾಕಂದ್ರೆ ಫಿಲಂ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ ನಮಗೆ. ಹೀರೋದು ಫಸ್ಟ್ ಹಳ್ಳಿ ಲುಕ್, ಸಿಟಿ ಲುಕ್, ಸಿಟಿ ಆದ್ಮೇಲೆ ಒಂದು ಅಂಡರ್ ವರ್ಲ್ಡ್ ಲುಕ್, ಮೂರಕ್ಕೂ ಟ್ರಾನ್ಸ್ಫಾರ್ಮೇಶನ್ ಆಯ್ತು. ಈಗ ಸಿನಿಮಾ ಹಿಂಗಾಯ್ತು ಅಂತ ನಮಗೆ ಕಥೆನ ಎಡಿಟರ್ ನಮಗೆ ಟ್ರೈಲರ್ ಅಲ್ಲೇ ಕೊಟ್ಟಿದ್ದಾರೆ. ಆದ್ರೆ ಹೇಗಾಯ್ತು ಅನ್ನೋದೊಂದು ಟ್ವಿಸ್ಟ್ ಇರುತ್ತೆ. ಈ ಟ್ವಿಸ್ಟ್ ನಮ್ ಕತೆ ಜನನ ಇಲ್ಲಿ ಕರೆಯೋದು, ಥಿಯೇಟ್ರಿಗೆ ಕರೆಯೋದು. ಈ ಟ್ವಿಸ್ಟ್ ನೋಡಕ್ಕಂತಾನೆ ಜನ ಥಿಯೇಟ್ರಿಗೆ ಹೋಗಕ್ಕೆ ಇಷ್ಟಪಡ್ತಾರೆ. ಚೆನ್ನಾಗಿದೆ ಮತ್ತೆ ಟ್ರೈಲರು. ಫಿಲಮು ಚೆನ್ನಾಗಿರುತ್ತೆ ಅನ್ಕೊಂತಿದೀನಿ, ಯಾಕಂದ್ರೆ ಬಹಳ ಚೆನ್ನಾಗಿದೆ. ಟ್ರೈಲರ್ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿರಕ್ಕೆ ಹಾಡುಗಳು ಇಂಪಾರ್ಟೆಂಟ್ ಪಪ್ಪು. ಅಲ್ಲಿ ಒಂದು ಹಾಡು ಇವಾಗ ಸಿನಿಮಾ ರಿಲೀಸ್ ಆಗಕ್ಕೆ ನಮ್ಮ ಮುಂಚೆನೆ ಹಾಡು ಇಟ್ಟಾಗಿದೆ. ಯಾವ ಹಾಡಮ್ಮ? ಯಾವುದು? ಈ ಬ್ಯಾಂಗಲ್ ಬಂಗಾರಿ. ಈ ಬ್ಯಾಂಗಲ್ ಬಂಗಾರಿ ಸಾಂಗ್ ಇದೆಯಲ್ಲ, ಇದು ಎಲ್ಲಾ ಮದ್ವೆ ಮನೆಯ ಒಂದು ಆಂಥಮ್ ಸಾಂಗ್. ಇವಾಗ ಎಲ್ಲಾ ಕಡೆ ಟ್ರೆಂಡ್ ಆಗುತ್ತೆ. ಪ್ರತಿಯೊಂದು ಮದ್ವೆ ಮನೆಯಲ್ಲೂ ಬಳೆ ಶಾಸ್ತ್ರ ಮಾಡುವಾಗ್ಲೂ ಈ ಹಾಡು ಹಾಕ್ತಾರೆ. ಹಾಡು ನೋಡ್ತಾರೆ. ಹಾಡು ಹಿಟ್ ಆಯ್ತು ಅಂತಂದ್ರೆ ಸಿನಿಮಾನು ಹಿಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್, ಚೆನ್ನಾಗಿದೆ ಮ್ಯೂಸಿಕ್, BGM ಚೆನ್ನಾಗಿದೆ. ಹಾಗೆ ಸಿನಿಮಾನ ಎಲ್ಲಾರು ಥಿಯೇಟ್ರಿಗೆ ಹೋಗಿ ನೋಡಿ. ಇದಾದ್ಮೇಲೆ ಮುಂದೆ ಏನಾದ್ರು ಹೇಳಕ್ಕಿದ್ಯಮ್ಮ? ನಮ್ ಚಾನಲ್ ನ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ. ಆಮೇಲೆ ಗಂಟೆ ಹೊಡೆಯಿರಿ. ನಾನು ಯಾಕೆ ಪ್ರತಿ ಸರಿನ ಕಮೆಂಟ್ ಮಾಡಿ ಅಂತಿದ್ದೀನಿ ಅಂತಂದ್ರೆ, ಸಿನಿಮಾ ಬಗ್ಗೆ ಏನಾದ್ರು ಹೇಳಿ, ಇಲ್ಲಾಂದ್ರೆ ನಾವಿಬ್ರು ತಿತ್ಕಣ ಅಂತದಿದ್ರೆ ಅಥವಾ ನಾವಿಬ್ರು ಹೇಗ್ ಮಾತಾಡ್ತಿದೀವೋ ತಾಯಿ ಮಗ ಅನ್ನೋದನ್ನ ನೀವೊಂಚೂರು ನಮಗೆ ಕಮೆಂಟ್ ಮೂಲಕ ಹೇಳಿದ್ರೆ ನಾವು ತಿತ್ಕೊಬಹುದು ಅಥವಾ ಇದನ್ನೇ ಮುಂದುವರಿಸಬಹುದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಕಮೆಂಟ್ ದಯವಿಟ್ಟು ಮಾಡಿ, ಕಮೆಂಟ್ ಮಾಡಿ. ಓಕೆ, ಸಾಕು, ಇಲ್ಲಿಗೆ ವೈಂಡ್ ಅಪ್ ಮಾಡೋಣ. ಎಲ್ರಿಗೂ ಬಾಯ್.